ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಸಹ ಸಮಸ್ತ ಭಾರತೀಯರಿಗೂ ಸಹ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವದ ಐತಿಹಾಸಿಕ ಹಿನ್ನೆಲೆ, ಅದು ನಡೆದು ಬಂದ ದಾರಿ, ಹಾಗೇನೆ ಒಂದು ಹಾಡು ಸಹ, ಗಣರಾಜ್ಯೋತ್ಸವದ ವಿಶೇಷವಾಗಿ ಒಂದು ಗೀತೆಯನ್ನು ಸಹ ರಚನೆ ಮಾಡಿದ್ದೀವಿ. ಅದನ್ನು ಸಹ ಕೇಳೋಣ. ರಾಷ್ಟ್ರ ಭಕ್ತಿಯನ್ನ ಮೆರೆಸೋಣ, ದೇಶಭಕ್ತಿಯನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ಸಹ ದೇಶಭಕ್ತಿಯಿಂದ ಭಕ್ತಿ ಗೀತೆಯನ್ನ ಕೇಳೋಣ. ಅದರ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ನಾವು ತಿಳ್ಕೊಂಡು ಇನ್ನೊಬ್ಬರಿಗೂ ಹೇಳೋಣ, ಭಾರತೀಯತೆಯನ್ನು ಸಾರೋಣ ಎಂದು ಹೇಳ್ತಾ, ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿರುವಂತಹ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಭಾರತದ ಇತಿಹಾಸದಲ್ಲಿ ಜನವರಿ 26 ಅತ್ಯಂತ ಮಹತ್ವದ ದಿನವಾಗಿದೆ. ಈ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವಾಗಿ ಆಚರಿಸ್ತೇವೆ. ಇದು ಕೇವಲ ಹಬ್ಬವಲ್ಲ, ಭಾರತೀಯ ಪ್ರಜಾಪ್ರಭುತ್ವದ ಆತ್ಮ, ಸ್ವಾತಂತ್ರ್ಯದ ಸಾರ್ಥಕತೆ ಮತ್ತು ಜನಸಾಮಾನ್ಯರ ಶಕ್ತಿಯ ಪ್ರತೀಕವಾಗಿದೆ. 1947 ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದರೂ ಸಹ ದೇಶವು ತಕ್ಷಣವೇ ಸಂಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳಲಿಲ್ಲ. ಆ ಸಮಯದಲ್ಲಿ ಭಾರತವು ಬ್ರಿಟಿಷ್ ಸರ್ಕಾರದ ಕಾನೂನುಗಳನ್ನೇ ಅನುಸರಿಸ್ತಾ ಇತ್ತು. ದೇಶಕ್ಕೆ ತನ್ನದೇ ಆದಂತಹ ಸಂವಿಧಾನ, ತನ್ನದೇ ಆದಂತಹ ಕಾನೂನು ವ್ಯವಸ್ಥೆ ಆಗ ಅಗತ್ಯ ಇತ್ತು. ಈ ಅಗತ್ಯವನ್ನು ಮನಗಂಡು 1946ರಲ್ಲಿ ಸಂವಿಧಾನ ಸಭೆ ರಚನೆ ಮಾಡಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ಸಮಿತಿಯು ದೇಶದ ಎಲ್ಲಾ ವರ್ಗಗಳ ಹಕ್ಕುಗಳನ್ನು ಗಮನದಲ್ಲಿಟ್ಕೊಂಡು ಸಂವಿಧಾನವನ್ನ ರೂಪಿಸುತ್ತೆ. ಅನೇಕ ಚರ್ಚೆಗಳು, ತಿದ್ದುಪಡಿಗಳು ಮತ್ತು ಆಳವಾದ ಚಿಂತನೆಗಳ ನಂತರ ಭಾರತದ ಸಂವಿಧಾನವು 1949 ನವೆಂಬರ್ 29ರಂದು ಅಂಗೀಕೃತ ಆಗತ್ತೆ. ಆದರೆ ಸಂವಿಧಾನವನ್ನ ಜಾರಿಗೊಳಿಸಲು ಜನವರಿ 26, 1950 ದಿನಾಂಕವನ್ನ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ವಿಶೇಷ ಕಾರಣಗಳು ಸಹ ಇರುತ್ತೆ. 1930 ಜನವರಿ 26ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಸಹ ಮಾಡುತ್ತೆ. ಆ ಐತಿಹಾಸಿಕ ದಿನದ ಸ್ಮರಣಾರ್ಥವಾಗಿ ಈ ದಿನವನ್ನ ಗಣರಾಜ್ಯೋತ್ಸವದ ದಿನವನ್ನಾಗಿ ಆಯ್ಕೆ ಮಾಡಲಾಗುತ್ತೆ. 1950 ಜನವರಿ 26ರಂದು ಭಾರತದ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಈ ಮೂಲಕ ಭಾರತವು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಭುತ್ವಾತ್ಮಕ ಗಣರಾಜ್ಯವಾಗಿ ರೂಪುಗೊಳ್ಳುತ್ತೆ. ಇದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಸಹ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಗಣರಾಜ್ಯೋತ್ಸವವು ನಮಗೆ ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಹ ನೆನಪಿಸುತ್ತೆ. ಸ್ವತಂತ್ರ ಹೋರಾಟಗಾರರ ತ್ಯಾಗ, ಸಂವಿಧಾನ ರಚನೆಗಾರರ ಶ್ರಮ ಮತ್ತು ರಾಷ್ಟ್ರದ ಏಕತೆಯನ್ನು ಸ್ಮರಿಸುವ ದಿನವೇ ಗಣರಾಜ್ಯೋತ್ಸವ. ಇದು ಪ್ರತಿ ಭಾರತೀಯನಿಗೂ ಗರ್ವದ ದಿನ, ಪ್ರಜಾಪ್ರಭುತ್ವದ ಜಯೋತ್ಸಾಹದ ದಿನವಾಗಿದೆ. ಈಗ ಗಣರಾಜ್ಯೋತ್ಸವದ ವಿಶೇಷವಾಗಿ ಒಂದು ಹಾಡು ಸಿದ್ಧವಾಗಿದೆ. ಆ ದೇಶಭಕ್ತಿ ಗೀತೆಯನ್ನ ಕೇಳುತ್ತಾ ನಂತರ ಗಣರಾಜ್ಯೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ, ಹಾಡು ಕೇಳೋಣ. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ಪರಾಧೀನತೆಯ ಕತ್ತಲೆ ಕಾಲದಲ್ಲಿ ಅನೇಕ ವೀರರು ಹರಿಸಿದರು ರಕ್ತ. ಗಾಂಧಿ ಅಂಬೇಡ್ಕರರ ಮಹಾಚಿಂತನೆ ನ್ಯಾಯ ಸಮಾನತೆಯ ಪಥವನ್ನು ಕಟ್ಟಿತು. ವಂದೇ ಮಾತರಂ
ಬದುಕಿನ ಬೆಳಕು. ಜನವರಿ 26 ಪವಿತ್ರ ದಿನ, ಸಂವಿಧಾನ ಜೀವಂತವಾಯಿತು ಭೂಮಿಯಲ್ಲಿ. ಸಾರ್ವಭೌಮತ್ವ, ಗಣರಾಜ್ಯ ಗೌರವ, ಪ್ರತಿ ನಾಗರಿಕನ ಹಕ್ಕುಗಳ ಗೀತೆ. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ. ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ಧರ್ಮ ಜಾತಿ ಭಾಷೆ ಮೀರಿದ ಬಾಂಧವ್ಯ, ಒಂದು ಭಾರತ ಎಂಬ ಬಿಯ ಮಂತ್ರ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಂವಿಧಾನವೇ ನಮ್ಮ ಧರ್ಮಗ್ರಂಥ. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ. ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ತಿರಂಗ ಧ್ವಜ ನಿನ್ನ ಪೂಜೆಯ ಚಿಹ್ನೆ, ಅಶೋಕ ಚಕ್ರ ಧರ್ಮದ ಸಂಕೇತ. ಸತ್ಯ ಹಿಂಸೆಯ ದಾರಿ ಹಿಡಿದು, ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡೆ. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ. ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ವಂದೇ ಮಾತರಂ ಭಾರತ ಮಾತೆ, ಭಕ್ತಿಯ ನಮ್ಮ ನಮನ ನಿನಗೆ ಇಂದು. ಗಣರಾಜ್ಯ ಭಾರತ ಮಹಾರವಾಗಲಿ. ಜೈ ಜೈ ಭಾರತ, ಜೈ ಜೈ ಸಂವಿಧಾನ. ಮತ್ತೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ ಒಂದು ಸುಂದರವಾದ ದೇಶಭಕ್ತಿ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಈಗ ಗಣರಾಜ್ಯೋತ್ಸವದ ಮಹತ್ವವನ್ನ ನೋಡೋಣ. ಪ್ರಜೆಗಳೇ ದೇಶದ ಪರಮಾಧಿಕಾರಿಗಳು ಎಂಬ ಅರ್ಥವನ್ನು ಸಹ ಇದು ಸಾರುತ್ತೆ. ಸಂವಿಧಾನದ ಮೌಲ್ಯಗಳಾದ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ನ್ಯಾಯ ಇವೆಲ್ಲವನ್ನು ಸಹ ನೆನಪಿಸುತ್ತೆ. ದೆಹಲಿಯಲ್ಲಿ ಕರ್ತವ್ಯ ಪಥ ಅಂದ್ರೆ ಹಳೆಯ ರಾಜಪಥದಲ್ಲಿ ಭವ್ಯ ಪೆರೇಡ್ ಅನ್ನ ನಡೆಸಲಾಗುತ್ತೆ. ಸೇನೆ, ನೌಕಾಪಡೆ, ವಾಯುಪಡೆ ಶಕ್ತಿ ಪ್ರದರ್ಶನವನ್ನು ಸಹ ಮಾಡುತ್ತೆ. ವಿವಿಧ ರಾಜ್ಯಗಳ ಜಾನಪದ ಮತ್ತು ಸಂಸ್ಕೃತಿಯ ಝಲಕಗಳು ಸಹ ಇಲ್ಲಿ ನೋಡ ಸಿಗುತ್ತೆ. ರಾಷ್ಟ್ರಪತಿಗಳಿಂದ ವೀರತೆಗೆ ಪ್ರಶಸ್ತಿಗಳ ಪ್ರದಾನ ಆಗುತ್ತೆ. ಮತ್ತೆ ಸ್ವತಂತ್ರ ದೊರೆತದ್ದು, ದೇಶಕ್ಕೆ ಸಂವಿಧಾನ ಜಾರಿಯಾದದ್ದು, ಪ್ರಜೆಗಳಿಗೆ ಶಕ್ತಿ ನೀಡಿದ ದಿನ. ಅದನ್ನೇ ನಾವು ಗಣರಾಜ್ಯೋತ್ಸವವಾಗಿ ಆಚರಿಸುವಂತದ್ದು. ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲರು ಭಾರತದ ಏಕತೆ ಮತ್ತು ಅಖಂಡತೆಯ ಶಿಲ್ಪಿ. ಗಣರಾಜ್ಯ ನಿರ್ಮಾಣಕ್ಕೆ ಅವರ ಶ್ರಮ ಅಪಾರವಾದದ್ದು. ಗಣರಾಜ್ಯೋತ್ಸವವು ಸಂವಿಧಾನದ ಜಾರಿಯ ದಿನ. ಆ ಸಂವಿಧಾನದ ಯಶಸ್ವಿಗಾಗಿ ಜಾರಿಗೆ ಬರಲು ಸಬಲ ಮತ್ತು ಏಕೀಕೃತ ಭಾರತ ಅಗತ್ಯವಿತ್ತು.
ಅದನ್ನು ಸಾಧ್ಯ ಮಾಡಿದ ಮಹಾನ್ ನಾಯಕನೇ ಸರ್ದಾರ್ ಪಟೇಲ್ರು. ಸಂಸ್ಥಾನಗಳ ಏಕೀಕರಣ ಪ್ರಮುಖ ಶ್ರಮ ಪಟ್ಟಂತವರು. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲಿ 565ಕ್ಕೂ ಹೆಚ್ಚು ಸಂಸ್ಥಾನಗಳು ಇದ್ವು. ಇವು ಭಾರತಕ್ಕೆ ಸೇರದಿದ್ದರೆ ದೇಶ ವಿಭಜನೆ ಆಗ್ತಿತ್ತು. ಇದನ್ನ ಮನಗಂಡಂತಹ ಸರ್ದಾರ್ ಪಟೇಲ್ ರವರು ಮಾತುಕತೆ ಮುಖಾಂತರ, ರಾಜತಾಂತ್ರಿಕತೆಯ ಮುಖಾಂತರ, ಅಗತ್ಯವಿದ್ದಲ್ಲಿ ದೃಢ ಕ್ರಮ ಅಳವಡಿಸಿ ಎಲ್ಲಾ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸಿದರು. ಇದರಿಂದ ಏಕೀಕೃತ ಭಾರತ ರೂಪುಗೊಂಡಿತು, ಅಖಂಡ ಭಾರತವಾಗಿ ನಿರ್ಮಾಣವಾಯಿತು. ಬಲಿಷ್ಠ ಕೇಂದ್ರ ಸರ್ಕಾರದ ಕಲ್ಪನೆ ಸಹ ಆಗಲೇ ಬಂದಿದ್ದು. ಸಂವಿಧಾನದ ರಚನೆಯ ವೇಳೆ ದುರ್ಬಲ ಕೇಂದ್ರ ಇದ್ದರೆ ದೇಶ ಒಡೆದು ಹೋಗುತ್ತದೆ ಎಂದು ಪಟೇಲ್ ನಂಬಿದ್ರು. ಅವರ ಸಲಹೆಯಂತೆ ಕೇಂದ್ರಕ್ಕೆ ಅಗತ್ಯ ಅಧಿಕಾರ ನೀಡುವ ವ್ಯವಸ್ಥೆ ಸಂವಿಧಾನದಲ್ಲಿ ಆಗ ಸೇರ್ಕೊಳ್ತು. ಇದು ಗಣರಾಜ್ಯ ವ್ಯವಸ್ಥೆಗೆ ಸ್ಥಿರತೆ ಸಹ ನೀಡಿತು. ಅಖಿಲ ಭಾರತ ಸೇವೆಗಳು ಅಂದ್ರೆ ಆಲ್ ಇಂಡಿಯಾ ಸರ್ವಿಸ್, ಪಟೇಲ್ ಅವರ ಮಹತ್ವದ ಕೊಡುಗೆ. IAS, IPS ಮುಂತಾದ ಸೇವೆಗಳ ಸ್ಥಾಪನೆ ಸಹ ಇದೇ ಸಂದರ್ಭದಲ್ಲಿ ಆಗಿದ್ದು. ಸಂವಿಧಾನವನ್ನು ನೆಲಮಟ್ಟದಲ್ಲಿ ಜಾರಿಗೆ ತರುವ ಆಡಳಿತ ವ್ಯವಸ್ಥೆ, ಗಣರಾಜ್ಯ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅವು ಬೆನ್ನೆಲುಬಾದವು. ಸಂವಿಧಾನದ ಸಭೆಯಲ್ಲಿ ಪಾತ್ರ. ಸಂವಿಧಾನ ಸಭೆಯ ಪ್ರಮುಖ ಸದಸ್ಯ ಆಡಳಿತ, ಗೃಹ, ರಾಜ್ಯಗಳ ವಿಷಯಗಳಲ್ಲಿ ಅವರ ಅನುಭವ ಸಂವಿಧಾನಕ್ಕೆ ದಿಕ್ಕು ನೀಡುತ್ತೆ. ಗಣರಾಜ್ಯೋತ್ಸವದ ನೈಜ ಅರ್ಥದಲ್ಲಿ ಪಟೇಲ್ ಅವರ ಪಾತ್ರ. ಗಣರಾಜ್ಯೋತ್ಸವವು ಏಕರಾಷ್ಟ್ರ, ಒಂದು ಸಂವಿಧಾನ ಎಂಬ ತತ್ವದ ಆಚರಣೆ. ಈ ತತ್ವವನ್ನು ವಾಸ್ತವಕ್ಕೆ ತಂದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇದರ ಸಾರಾಂಶವನ್ನು ನೋಡೋದಾಯ್ತು ಅಂದ್ರೆ, ಸ್ವತಂತ್ರ ನೀಡಿದವರು ಹಲವು ನಾಯಕರು, ಲಕ್ಷಾಂತರ ಜನರನ್ನ, ಸ್ವತಂತ್ರ ಹೋರಾಟಗಾರರನ್ನ ನಾವು ಕಳ್ಕೊಂಡಿದ್ದೀವಿ. ಅವರು ರಕ್ತ ಹರಿಸಿದ್ದಾರೆ. ಈಗ ನಾವು ಭವ್ಯ ಭಾರತದಲ್ಲಿ ಸಂಭ್ರಮದಿಂದ, ಸುಖದಿಂದ ಜೀವಿಸ್ತಾ ಇದ್ದೀವಿ ಅಂದ್ರೆ ಅವರ ಶ್ರಮ, ಹೋರಾಟದ ಪ್ರತಿಫಲ. ಅವರಿಗೆ ಭಾರತೀಯರಾದ ನಾವು ಎಲ್ಲರೂ ಸಹ ಚಿರಋಣಿಗಳು ಸಹ, ಕೃತಜ್ಞತೆ ಸಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯ. ಸ್ವಾತಂತ್ರ್ಯವನ್ನು ಒಂದು ರಾಷ್ಟ್ರವಾಗಿ ಉಳಿಸಿದವರು ಸರ್ದಾರ್ ಪಟೇಲ್ರು. ಅವರ ಶ್ರಮವಿಲ್ಲದೆ 1950ರ ಗಣರಾಜ್ಯೋತ್ಸವ ಅರ್ಥಪೂರ್ಣ ಆಗುತ್ತಿರಲಿಲ್ಲ. ಈಗ ಮತ್ತೊಮ್ಮೆ ಹಾಡು ಕೇಳುತ್ತಾ ನಮ್ಮ ಗಣರಾಜ್ಯೋತ್ಸವದ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲರೂ ಸಹ ದೇಶಭಕ್ತಿಯನ್ನು ಬೆಳೆಸಿಕೊಂಡು, ರಾಷ್ಟ್ರೀಯತೆಯನ್ನು ಬೆಳೆಸಿಕೊಂಡು, ನಮ್ಮ ದೇಶವನ್ನೇ ಉಸಿರಾಗಿಸಿಕೊಂಡಾಗ ಮಾತ್ರ ದೇಶದ ಅತ್ಯುನ್ನತ ಸ್ಥಿತಿಗೆ ನಾವು, ದೇಶ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅಂತ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ಪರಾಧೀನತೆಯ ಕತ್ತಲೆ ಕಾಲದಲ್ಲಿ ಅನೇಕ ವೀರರು ಹರಿಸಿರದು ರಕ್ತ. ಗಾಂಧಿ ಅಂಬೇಡ್ಕರರ ಮಹಾಚಿಂತನೆ ನ್ಯಾಯ ಸಮಾನತೆಯ ಪಥವನ್ನು ಕಟ್ಟಿತು. ವಂದೇ ಮಾತರಂ ಭಾರತ ಮಾತೆ, ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು, ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯ ದಿನ ನಮ್ಮ ಬದುಕಿನ ಬೆಳಕು. ಜನವರಿ 26 ಪವಿತ್ರ ದಿನ, ಸಂವಿಧಾನ ಜೀವಂತವಾಯಿತು ಭೂಮಿಯಲ್ಲಿ.
ಮಾತರಂ ಭಾರತ ಮಾತೆ ಧರ್ಮದ ದೀಪ ನಿಂಗೆಯಲ್ಲಿ ಹೊಳೆದು ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯದಿನ ನಮ್ಮ ಬದುಕಿನ ಬೆಳಕು ಧರ್ಮ ಜಾತಿ ಭಾಷೆ ಮೀರಿದ ಬಾಂಧವ್ಯ ಒಂದು ಭಾರತ ಎಂಬುದೀಯ ಮಂತ್ರ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಸಂವಿಧಾನವೇ ನಮ್ಮ ಧರ್ತ ಕಂಠ ವಂದೇ ಮಾತರಂ ಭಾರತ ಮಾತೆ ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯದಿನ ನಮ್ಮ ಬದುಕಿನ ಬೆಳಕು ತಿರಂಗ ಧ್ವಜ ನಿನ ಪೂಜೆಯ ಚಿಹ್ನೆ ಅಶೋಕ ಚಕ್ರ ಧರ್ಮದ ಸಂಕೇತ ಸತ್ಯ ಹಿಂಸೆಯ ದಾರಿ ಹಿಡಿದು ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡೆ ವಂದೇ ಮಾತರಂ ಭಾರತ ಮಾತೆ ಧರ್ಮದ ದೀಪ ನಿನ್ನ ಕೈಯಲ್ಲಿ ಹೊಳೆದು ತ್ಯಾಗ ಬಲಿದಾನಗಳ ಪಾವನ ಫಲವೇ ಗಣರಾಜ್ಯದಿನ ನಮ್ಮ ಬದುಕಿನ ಬೆಳಕು ವಂದೇ ಮಾತರಂ ಭಾರತ ಮಾತೆ